ಬೆಣ್ಣೆನಗರಿ ದಾವಣಗೆರೆಯ ಎಲೆಕ್ಷನ್ ಮುಗಿದ ಬಳಿಕ ರಾಜಕೀಯ ಅಖಾಡ ಈಗ ಕಾವೇರಿದೆ. ಮುಸ್ಲಿಂ ಕೋಟೆಯನ್ನ ಭದ್ರಪಡಿಸೋಕೆ ಕಾಂಗ್ರೆಸ್ನ ಅಲ್ಪಸಂಖ್ಯಾತ ಸಮುದಾಯದ ನಾಯಕ ಜಮೀರ್ ಬಂದ ಪುಟ್ಟ ಹೋದ ಪುಟ್ಟ ಆದಮೇಲೆ ಅಂತರ್ಯುದ್ಧದ ಜ್ವಾಲೆ ಎದ್ದಿದೆ. ಫಲಿತಾಂಶ ಏನಾಗಲಿದೆ ಅನ್ನುವಂಥ ಟೆನ್ಷನ್ ಮುಖ್ಯಮಂತ್ರಿಗಳಿಗೂ ಆವರಿಸಿದೆ. ಅತ್ತ ಕುರ್ಚಿ ಕದನ ಮತ್ತೆ ಆರಂಭದ ಸುಳಿವು ಸಿಗ್ತಾ ಇದೆ. ದಾವಣಗೆರೆ ಬಾಗಲಕೋಟೆ ಫಲಿತಾಂಶದ ಬಗ್ಗೆ ಸಿಎಂಗೆ ಟೆನ್ಷನ್. ಹಸ್ತದಲ್ಲಿ ಸೋಲು ಗೆಲುವಿನ ಜೊತೆಗೆ ಲಾಭ ನಷ್ಟಗಳ ಲೆಕ್ಕಾಚಾರ. ರಾಜ್ಯದ 2 ಬೈ ಎಲೆಕ್ಷನ್ ಗೆದ್ದೇ ಗೆಲ್ತೀವಿ ಅನ್ನೋ ವಿಶ್ವಾಸ ಸರ್ಕಾರಕ್ಕೂ ಇಲ್ಲ, ವಿಪಕ್ಷ ಬಿಜೆಪಿಗೂ ಇಲ್ಲ. ಈ ಲೆಕ್ಕಾಚಾರ ಒಂಥರ ತ್ರಿಶಂಕು ಸ್ಥಿತಿಯಲ್ಲಿ ನೇತಾಡ್ತಿದೆ. ಇದಕ್ಕೆ ಕಾರಣ ಹುಸಿ ಮುನಿಸಿನ ಯುದ್ಧ. 3 ವರ್ಷ ಆಡಳಿತದ ಅಗ್ನಿ ಪರೀಕ್ಷೆ ಎದುರಿಸಿದ ಸಿಎಂ ಪಕ್ಷದ ಗೊಂದಲಗಳಿಗೆ ಮುಲಾಮು ಹಚ್ಚುವ ಜರೂರತ್ತು ಕಾಣಿಸ್ತಿದೆ. ಆದರೂ ಟೆನ್ಷನ್ ಮಾತ್ರ ಕಡಿಮೆಯಾಗ್ತಿಲ್ಲ. ಅಭ್ಯರ್ಥಿಗಳು ಗೆದ್ದರೆ ನಾಯಕತ್ವ ಗೊಂದಲದಲ್ಲಿ ಸಿಎಂಗೆ ಬಲ ಸಿಗಲಿದೆ. ಹೈಕಮಾಂಡ್ ಮಟ್ಟದಲ್ಲಿ ಸಿಎಂ ಶಕ್ತಿ ಇನ್ನಷ್ಟು ಹೆಚ್ಚುವ ನಿರೀಕ್ಷೆ ಇದೆ. ಸಿಎಂ ಜೊತೆ ಅಹಿಂದ ಬಲವಿರೋದು ಸಾಬೀತಾಗಲಿದೆ. ತಮ್ಮ ವಿರೋಧಿಗಳಿಗೆ ತಮ್ಮ ಬಲ ಪ್ರದರ್ಶನವಾದಂತೆಂಬ ಲೆಕ್ಕ ಇದ್ದಂತಿದೆ. ಆದರೆ ದಾವಣಗೆರೆಯಲ್ಲಿ ಮುಸ್ಲಿಂ ಮತಗಳು ನಿರೀಕ್ಷಿತ ಪ್ರಮಾಣದಲ್ಲಿ ಚುನಾವಣೆಯಾಗಿಲ್ಲ ಅನ್ನೋ ಮಾಹಿತಿ ಇದೆ. ಬಾಗಲಕೋಟೆಯಲ್ಲೂ ಅನುಕಂಪ ವರ್ಕ್ ಆಗಿದ್ಯಾ ಇಲ್ವಾ ಅನ್ನೋ ಟೆನ್ಷನ್ ಕಾಣಿಸ್ತಿದೆ. ಸಿಎಂ ಬದಲಾವಣೆ ಚರ್ಚೆ ಸದ್ಯಕ್ಕೆ ತಣ್ಣಗಾಗಿದ್ರೂ ಜಿಜ್ಞಾಸೆ ಮುಂದುವರಿಯುವ ಆತಂಕ ಇರಲಿದೆ. ಇದಕ್ಕೆ ಕಾರಣ ಇವತ್ತು ಮುಸ್ಲಿಂ ಮುಖಂಡರು ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ವ್ಯಕ್ತವಾದ ಆಕ್ರೋಶ. ದಾವಣಗೆರೆಯ ದಂಗಲ್, ಬೆಂಗಳೂರಿನಲ್ಲಿ ಲೀಡರ್ಶಿಪ್ಗೆ ಬ್ಯಾಟಲ್. ಮುಸ್ಲಿಮರ ಸುಲ್ತಾನ್ ಪಟ್ಟಕ್ಕೆ ಫೈಟ್, ಜಮೀರ್ ವಿರುದ್ಧ ಸಿಡಿದ ಗುಂಡು. ಜಮೀರ್ ವಿರುದ್ಧ ಸಿಡಿದ ಮಾತಿನ ಸಿಡಿಗುಂಡುಗಳು ರಾಜ್ಯದ ಮುಸ್ಲಿಮರ ಪಾಲಿನ ಸುಲ್ತಾನ್ ಪಟ್ಟಕ್ಕೆ ನಡೆಯುತ್ತಿರುವ ಹೋರಾಟದ ರೀತಿ ಕಾಣಿಸ್ತು. ದಾವಣಗೆರೆಯಲ್ಲಿ ಕಾಂಗ್ರೆಸ್ ಸೋಲಿಸಲು ಕೆಲ ಹಿರಿಯರು ಷಡ್ಯಂತ್ರ ಮಾಡಿದ್ರು ಅಂತ ವಾಗ್ದಾಳಿ ನಡೆಸಿದ್ದಾರೆ. ಆದರೆ ಒಂದು ದುಃಖದ ಸಂಗತಿ ಅಂತ ಹೇಳಿದ್ರೆ, ನಮ್ಮ ಪಕ್ಷದ ಕೆಲವು ಹಿರಿಯ ಮುಖಂಡರು ಕಾಂಗ್ರೆಸ್ ಪಕ್ಷನ ಸೋಲ್ಸಕ್ಕೆ ದೊಡ್ಡ ಷಡ್ಯಂತ್ರ ಮತ್ತೆ ಹುನ್ನಾರ ಮಾಡಿದ್ದಾರೆ. ನಮ್ಮೆಲ್ಲರಿಗೂ ವಿಶ್ವಾಸಕ್ಕೆ ತಗೊಂಡಿದೆಯೋ ಇಲ್ವೋ ಅಂತ ಪ್ರಶ್ನೆ. ನಮ್ಮೆಲ್ಲರಿಗೂ ಸೇರಿ ವಿಶ್ವಾಸಕ್ಕೆ ತಗೊಂಡೇ ಘೋಷಣೆ ಮಾಡಿರೋದು. ಆ ಸಂದರ್ಭದಲ್ಲಿ ಯಾರು ಪಕ್ಷದ ಜೊತೆಗೆ ನಿಂತ್ಕೊಂಡ್ರು ಅಥವಾ ಪಕ್ಷದ ವಿರುದ್ಧವಾಗಿ ಚಟುವಟಿಕೆ ಮಾಡಿ BJP ಗೆಲ್ಲಬೇಕು, ಅಲ್ಲಿ ಪಕ್ಷ ಸೋಲ್ಬೇಕಂತ ಏನೇನು ಮಾಡಿದ್ದಾರೆ ಅದು ಪಕ್ಷಕ್ಕೆ ಮಾಹಿತಿ ಇದೆ. ಪಕ್ಷದಲ್ಲಿ ಏನು ಮಾಡಬೇಕು ಅವರು ಮಾಡ್ಕೋತಾರೆ. ನಮ್ಮಿಂದ ಯಾವುದು ದೂರು ಇಲ್ಲ, ರಿಪೋರ್ಟು ಇಲ್ಲ. ಈ ಎಲ್ಲ ಗದ್ದಲ ಗಲಾಟೆಗಳು ಟೆನ್ಷನ್ ಮಧ್ಯೆ ಕಾಂಗ್ರೆಸ್ ಕಾರ್ಯಕಾರಿಣಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಭಾಗಿಯಾಗಿದ್ದಾರೆ. ಹೈಕಮಾಂಡ್ ನಾಯಕರನ್ನ ಪ್ರತ್ಯೇಕವಾಗಿ ಭೇಟಿ ಮಾಡುವ ಸಾಧ್ಯತೆ ಇದೆ. ಇನ್ನು ಮಂಗಳೂರಿನಲ್ಲಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಮಾತನಾಡಿ 2 ಕ್ಷೇತ್ರದಲ್ಲೂ ಗೆಲುವಿನ ಬಲವಾದ ನಿರೀಕ್ಷೆಗಳಿವೆ. ಹಾಗಂತ ಫಲಿತಾಂಶಕ್ಕೂ ನಾಯಕತ್ವ ಬದಲಾವಣೆಗೂ ಸಂಬಂಧ ಇಲ್ಲ ಅಂತ ತಾವೇ ಲಿಂಕ್ ಮಾಡಿದ್ರು. ಇತ್ತ ಬಾಗಲಕೋಟೆ ಕ್ಷೇತ್ರದ ಮಾಸ್ಟರ್ ಮೈಂಡ್ ಆಗಿದ್ದ ಸಚಿವ ಜಾರಕಿಹೊಳಿ ಗೆಲ್ಲುವ ವಿಶ್ವಾಸದಲ್ಲಿ ಸಂಪುಟ ಪುನರ್ರಚನೆ ಬಗ್ಗೆ ಪ್ರಸ್ತಾಪಿಸಿ ಹಳೆ ಆಟಕ್ಕೆ ವೇಗ ನೀಡಿದ್ರು. ಎಲೆಕ್ಷನ್ ಆಗಿದೆ, ಇನ್ನು ಅದೆಲ್ಲ ನೋಡಿ, ಇದೆಲ್ಲ ಅದಕ್ಕೂ ಇದಕ್ಕೂ ಏನು ಸಂಬಂಧ ಏನಿಲ್ಲ. ಈಗ ಈ ವಿಷಯಗಳಿಗಾಗಲೇ CM ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, DCM ಹೇಳಿದ್ದಾರೆ. ಇಂಥ ವಿಷಯಗಳು ಏನೇ ಇದ್ರೂ ಕೂಡ ಅದು ನಮ್ಮ ಪಕ್ಷದ ವರಿಷ್ಠ ಮಂಡಳಿಯಲ್ಲಿ ತೀರ್ಮಾನಗಳಾಗ್ತದೆ. ಬದಲಾವಣೆ ಮಾಡಬೇಕು. ಯಾಕೆ ಎಲ್ಲಿವರೆಗೆ ಗೊಂದಲ ಇದೆ, ಮಂತ್ರಿಮಂಡಲ ಇದೆ, ಅಧ್ಯಕ್ಷ ಸ್ಥಾನ ಇದೆ, ಇದನ್ನ ಬೇಗ ಇತ್ಯರ್ಥ ಅಲ್ಲಿವರೆಗೆ ನನ್ನ ಲೆಕ್ಕಲೆ ವೇಟ್ ಮಾಡೋದು ಅವಶ್ಯಕತೆನೂ ಇಲ್ಲ. ಅದು 4 ತಾರೀಕು ಏನಾರು ಆಗುತ್ತೆ, ರಿಸಲ್ಟ್ ನಮ್ಮ ಪರವಾಗಿ ಬರ್ಬೋದು, ಬರದೇ ಇರ್ಬೋದು, ಬರ್ತೈತೆ ನಮ್ಮ ಪರವಾಗಿ. ಸ್ವಾರ್ಥಕ್ಕಾಗಿ ಕನಸು ಕಾಣೋರಿಗೆ ಭಗವಂತ ಯಾವತ್ತೂ ಒಲಿಯಲ್ಲ. ಪ್ರಾರ್ಥನೆ ವಿಫಲ ಆಗಲ್ಲ ಎಂಬ DK ಮಾತಿಗೆ HDK ಕೌಂಟರ್.
ಇನ್ನು ಮೈಸೂರಿಗೆ ಭೇಟಿ ನೀಡಿದ್ದ ಕೇಂದ್ರ ಸಚಿವ ಕುಮಾರಸ್ವಾಮಿ ಪ್ರಯತ್ನ ವಿಫಲವಾದರೂ ಪ್ರಾರ್ಥನೆ ವಿಫಲವಾಗಲ್ಲ ಎಂಬ ಡಿಕೆಶಿ ಮಾತಿಗೆ ಚುಚ್ಚಿದ್ರು. ಕನಸು ಕಾಣೋಕೆ ಎಲ್ಲರಿಗೂ ದೇವರ ಅವಕಾಶ ಇದೆ, ಆದರೆ ಸ್ವಾರ್ಥಕ್ಕೆ ಕನಸು ಕಾಣೋರಿಗೆ ಭಗವಂತ ಒಲಿಯಲ್ಲ ಅಂತ ವ್ಯಂಗ್ಯವಾಡಿದ್ರು. ಅತ್ತ ಹೊಟ್ಟೆ ಕಿಚ್ಚು ಎಂದಿದ್ದ ಸಿಎಂಗೂ ತಿರುಗೇಟು ಕೊಟ್ರು. ಬೇರೆ ರೀತಿ ಸ್ವಾರ್ಥಕ್ಕೋಸ್ಕರವಾಗಿ ಕನ್ಸ್ಕೊಂಡ್ರೆ ಆ ಒಂದು ಕನಸುಗಳು ನೆರವೇರುತ್ತೋ ಇಲ್ವೋ ಅದು ಭಗವಂತನ ಇಚ್ಛೆ. ಅದೆಲ್ಲ ಅವ್ರ ಬಾಯಲ್ಲಿ ಹೇಳೋದಷ್ಟು ಸುಲಭ ಇಲ್ಲ ಬ್ರದರ್. ಅವೆಲ್ಲ ಕಿಚ್ಚು ಇಲ್ಲ, ಯಾವುದೂ ಇಲ್ಲ. ಹೊಟ್ಟೆ ಕಿಚ್ಚು ಬಂದಿರೋದು ಕಾಂಗ್ರೆಸ್ ಅಲ್ಲಿ ಅವರಲ್ಲ, ಟೈಮ್ಗಳು ಕೊಟ್ಕೊಂಡು ಓಡಾಡ್ತಾವ್ರಲ್ಲ ಹಲವಾರು ಜನ. ಅವ್ರ ಪಕ್ಷದಲ್ಲ ಅಲ್ಲಿ ಹೊಟ್ಟೆ ನೋವು ಶುರುವಾಗಿರೋದು ಅವರಲ್ಲಿ. ನಮ್ಮ ಪಕ್ಷದಲ್ಲಾಗಲಿ ಸಾರ್ವಜನಿಕವಾಗಲಿ ಯಾರದು ಹೊಟ್ಟೆ ಕಿಚ್ಚಿಲ್ಲ. ಒಟ್ಟಾರೆ ರಾಜ್ಯದ ಬೈ ಎಲೆಕ್ಷನ್ ಮಾತ್ರ ಕಾಂಗ್ರೆಸ್ನಲ್ಲಿ ಕಂಪನದ ಆತಂಕ ಎಬ್ಬಿಸಿದೆ. ಪಲ್ಲಟಗಳ ಭೀತಿ ಆವರಿಸಿದ್ದು ಮತ್ತೊಂದು ಸುತ್ತಿನ ದಾಯಾದಿ ಕಲಹದ ಕಹಳೆ ಮೊಳಗುವ ಲಕ್ಷಣ ಕಾಣಿಸ್ತಿದೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.